ಬ್ಯಾಡಗಿ ಮೆಣಸಿನಕಾಯಿಗೆ ಮಾರುಕಟ್ಟೆಯಲ್ಲಿ ದರ ಕಡಿಮೆಯಾದ ಹಿನ್ನೆಲೆಯಲ್ಲಿ ಆಕ್ರೋಶಿತ ರೈತರು ಪ್ರತಿಭಟನೆಯನ್ನ ತೀವ್ರ ಸ್ವರೂಪಕ್ಕೆ ಕೊಂಡೊಯ್ದಿದ್ದಾರೆ. ಬ್ಯಾಡಗಿ ಎಪಿಎಂಸಿ ಮುಂದೆ ಪ್ರತಿಭಟನೆ ನಡೆಸಿದ ರೈತರು ವಾಹನಗಳಿಗೆ ಬೆಂಕಿ ಹಚ್ಚಿದ್ದು, ಬೆಂಕಿ ನಂದಿಸಲು ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನೇ ಓಡಿಸಿದ್ದಾರೆ. ಬ್ಯಾಡಗಿ ಮೆಣಸಿಗೆ ಮಾರುಕಟ್ಟೆಯಲ್ಲಿ ದರ ಕುಸಿತವಾಗಿದ್ದ ಕಾರಣ ಬ್ಯಾಡಗಿ ಎಪಿಎಂಸಿ ಮುಂದೆ ರೈತರು ಪ್ರತಿಭಟನೆಯನ್ನ ನಡೆಸಿದರು. ಸಾವಿರಾರು ರೈತರು ಎಪಿಎಂಸಿ ಮುಂದೆ ಜಮಾಯಿಸಿ ದರ ಕುಸಿತಕ್ಕೆ ಎಪಿಎಂಸಿ ಕಾರಣ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆದರೆ ಅಧಿಕಾರಿಗಳು ರೈತರ ಜೊತೆ ಮಾತನಾಡಲು ಬಾರದ ಕಾರಣ ರೈತರ ಆಕ್ರೋಶ ಮುಗಿಲು ಹೆಚ್ಚಾಗಿತ್ತು. ಈ ವೇಳೆ ರೈತರ ಗುಂಪಿನಿಂದ ಎಪಿಎಂಸಿ ಕಚೇರಿಗೆ ಕಲ್ಲು ತೂರಾಟವೂ ನಡೆದಿದೆ. ಕಲ್ಲು ತೂರಾಟದಿಂದ ಎಪಿಎಂಸಿಯ ಕಚೇರಿಯ ಗಾಜುಗಳು ಪುಡಿಯಾಗಿದ್ದು, ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈ ವೇಳೆ ಕಚೇರಿಗೆ ನುಗ್ಗಿದ ರೈತರು ಕಚೇರಿಯ ಪೀಠೋಪಕರಣಗಳನ್ನು ಕೂಡ ಪುಡಿಗೈದಿದ್ದಾರೆ. ಕಚೇರಿಯಲ್ಲಿ ಸಿಕ್ಕ ವಸ್ತುಗಳನ್ನು ಪುಡಿಗೈದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವೇಳೆ ಕಚೇರಿ ಹೊರಗೆ ನಿಂತಿದ್ದ ಎಪಿಎಂಸಿ ಅಧ್ಯಕ್ಷರ ಕಾರಿಗೆ ಯಾರೋ ಬೆಂಕಿ ಹಚ್ಚಿದ್ದಾರೆ. ಪೊಲೀಸರು ರೈತರನ್ನ ನಿಯಂತ್ರಿಸಲು ವಿಫಲರಾಗಿದ್ದು, ರೈತರೆಲ್ಲರೂ ಸೇರಿ ಪೊಲೀಸರನ್ನೇ ಅಲ್ಲಿಂದ ಓಡಿಸಿದ್ದಾರೆ. ಎಪಿಎಂಸಿಯಲ್ಲಿ ಸಿಕ್ಕ ವಾಹನಗಳಿಗೂ ಬೆಂಕಿ ಹಚ್ಚಿದ್ದು, ಕೆಲವು ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ. ಈ ವೇಳೆ ಬೆಂಕಿ ನಂದಿಸಲು ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ಕೂಡ ರೈತರು ಅಲ್ಲಿಂದ ಓಡಿಸಿದ್ದಾರೆ. ಒಟ್ಟಾರೆ ಬ್ಯಾಡಗಿ ಎಪಿಎಂಸಿ ಕಚೇರಿ ಮುಂದೆ ಉದ್ವಿಗ್ನ ವಾತಾವರಣ ಉಂಟಾಗಿದ್ದು, ರೈತರ ಆಕ್ರೋಶ ನಿಯಂತ್ರಣಕ್ಕೆ ಬಂದಿಲ್ಲ. ಪೊಲೀಸರನ್ನು ಓಡಿಸಿದ್ದ ರೈತರು ಗಲಾಟೆಯ ವಿಡಿಯೋ ಪೊಲೀಸರಿಗೆ ಸಿಗಬಾರದು ಎಂಬ ಕಾರಣಕ್ಕೆ ಸ್ಥಳದಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನು ಕೂಡ ಒಡೆದು ಹಾಕಿದ್ದಾರೆ. ಖಾಸಗಿ ಮಾಧ್ಯಮದ ಕ್ಯಾಮೆರಾಮನ್ ಮೇಲೂ ಚಿತ್ರೀಕರಣ ಮಾಡದಂತೆ ರೈತರು ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಜೊತೆ ಎಪಿಎಂಸಿಗೆ ಆಗಮಿಸಿದ ಐಜಿಪಿ ತ್ಯಾಗರಾಜ ರೈತರ ಮನವೊಲಿಸುವ ಪ್ರಯತ್ನ ನಡೆಸಿದ್ದಾರೆ. ಆದರೆ ಮನವೊಲಿಕೆಗೆ ಬಗ್ಗದ ರೈತರು ಎಪಿಎಂಸಿ ಪ್ರಾಂಗಣದಿಂದ ಹೊರಬಂದು ರಸ್ತೆಯಲ್ಲಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಬಾನವ್ರಿಗೆ ಮನೆಯದ ಬೆಂಕಿ ಇಲ್ಲಿ ಬೆಂಕಿ ಎಲ್ಲ ಕೆನ್ನಾಲಿಗೆ ಎಲ್ಲ ಸರ್ ಅವರು ಸಪೋರ್ಟ್ ಮಾಡಿ ಸ್ಥಳೀಕರು ಸರ್ ಲೋಕಲ್ ಸರ್